ದಿವಸ ನಾವು ಆನ್ಲೈನ್ ಪಾಠದಲ್ಲಿ 6ನೇ ತರಗತಿಯ ಕನ್ನಡ ವಿಷಯಕ್ಕೆ ಹೋಗೋಣ. ಈ ಕನ್ನಡ ವಿಷಯದಲ್ಲಿ 3ನೇ ಪಾಠ ಕೃಷ್ಣ ಸುಧಾಮ ಅಂಥೇಳಿ ಇದನ್ನು ವಿಡಿಯೋ ಪಾಠ ಮಾಡಿ ನಿಮಗೆ ಕೊಡ್ತೀನಿ. ನೀವು ಅದನ್ನು ಸರಿಯಾಗಿ ಓದಿಕೊಂಡು ಅದರಲ್ಲಿರ್ತಕ್ಕಂಥ ಹೊಸ ಪದಗಳಿಗೆ ಅರ್ಥ ಬರ್ಕೊಂಡು ಅನಂತರ ಪ್ರಶ್ನೆಗೆ ಉತ್ತರ ಬರ್ಕೊಂಡು ಅಲ್ಲಿ ವ್ಯಾಕರಣ ಅಂಶಗಳು ಅಂತದಾವು ಅವುಗಳನ್ನು ಸ್ವಲ್ಪ ನೋಡಿಕೊಂಡು ಬರಬೇಕು. ಹಾಗಾದರೆ ಇವತ್ತಿನ ಪಾಠ ಕೃಷ್ಣ ಸುಧಾಮ ಅಂತ ಹೇಳಿ ಏನು 6ನೇ ತರಗತಿಯ ಕನ್ನಡ ಪಾಠದಾಗಿರ್ತಕ್ಕಂಥ 3ನೇ ಪಾಠ ಕೃಷ್ಣ ಸುಧಾಮ. ಇವರಿಬ್ಬರು ಗೆಳೆಯರು. ಇದು ನಿಮಗೆ ನಾಟಕ ರೂಪದಲ್ಲಿ ಆ ಪಾಠ ಇದೆ. ನೀವು ಓದ್ಕೊಂಡ್ರೆ ಆ ಪಾಠ ನಾಟಕ ಸ್ವಲ್ಪ ನಿಮಗೆ ಹೆಚ್ಚು ಕಮ್ಮಿ ಆಗ್ಬೋದು. ಈಗ ಅದನ್ನು ಕಥೆಯನ್ನು ಹೇಳ್ತೇನೆ, ಅದರ ಸಾರಾಂಶವನ್ನೇ ಹೇಳಿಬಿಡ್ತೀನಿ ನಿಮ್ಗೆ. ಆನಂತರ ಒಂದು ಸಲ ಓದಿ ಹೇಳ್ತೀನಿ, ಆಮೇಲೆ ಹಾಗಾದ್ರೆ ನಿಮ್ಗೆ ಸರಿಯಾಗಿ ತಿಳಿತೈತಿ ಅಂತ. ಕೃಷ್ಣ ಸುಧಾಮ ಇವರಿಬ್ಬರು ಗೆಳೆಯರು. ಗೆಳೆತನ ಅಂದ್ರೆ ಹೆಂಗಿರುತ್ತ ಅಂತ ನೀವು ಕೇಳಿದ್ರಿ ಅಂದ್ರೆ ಅದಕ್ಕೊಂದು ಉತ್ತಮವಾಗಿರ್ತಕ್ಕಂಥ ಉದಾತ್ತವಾಗಿರ್ತಕ್ಕಂಥ ಉದಾಹರಣೆ ಅಂದ್ರೆ ಇವರಿಬ್ಬರ ಕೃಷ್ಣ ಮತ್ತು ಸುಧಾಮರ ಒಂದು ಗೆಳೆತನ. ಕೃಷ್ಣ ಮತ್ತು ಸುಧಾಮರ ಒಂದು ಗೆಳೆತನ. ಈ ಸುಧಾಮ ಇನ್ನೊಂದು ಹೆಸರು ಈ ಪುಸ್ತಕದಾಗಿಲ್ಲ, ಕುಚೇಲ ಅಂತ ಕರೀತಾರೆ. ಕುಚೇಲ ಅಂತ ಕರೀತಾರೆ. ಇವರಿಬ್ಬರು ಸಣ್ಣವರಿದ್ದಾಗ ಸಾಂದೀಪನಿ ಗುರುಗಳ ಹತ್ರ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರು. ಗುರುಕುಲ ಅಂದ್ರೆ ಏನು ಅಂತ ಹೇಳಿದ್ರಂದ್ರೆ ಗುರುಗಳು ಎಲ್ಲಿರ್ತಾರೆ ಅಲ್ಲಿ ಹುಡುಕೊಂಡು ಹೋಗಿ ಅವರ ಮನೆಯಲ್ಲಿಯೇ ಪಾಠವನ್ನು ಕಲಿಯೋದು. ಈಗಿನ ಶಾಲೆ ಬರ್ತಲ್ಲ, ಹಾಗಿದ್ದಿಲ್ಲ. ಗುರುಗಳನ್ನೇ ಹುಡುಕೊಂಡು ವಿದ್ಯಾರ್ಥಿಗಳು ಹೋಗ್ಬೇಕಾಗಿತ್ತು ಆಗಿನ ಕಾಲದೊಳಗೆ. ಹಾಗಾಗಿ ಗುರುಗಳನ್ನು ಹುಡುಕೊಂಡು ಹೋಗಿ ಅಲ್ಲಿ ಅವ್ರ ಹತ್ರ ಇದ್ದುಕೊಂಡು ಪಾಠ ಮಾಡಿಕೊಂಡು ಶಾಲೆ ಕಲಿತು ಬರೋದಕ್ಕೆ ಗುರುಕುಲಾಶ್ರಮ ಗುರುಕುಲ ಅಂತ ಕರಿತಿದ್ರು. ಅಲ್ಲಿ ಗುರುಗಳಿಗೆ ದೊಡ್ಡ ಮಹತ್ವ. ಅವ್ರು ಏನೆಲ್ಲ ಕೆಲಸವನ್ನು ಹೇಳ್ತಾರೆ ಎಲ್ಲ ಕೆಲಸವನ್ನು ಮಾಡಿ ವಿದ್ಯಾರ್ಥಿಗಳು ಅವರ ಕಲಿಸಿದಂಥ ಶಿಕ್ಷಣವನ್ನು ಕಲಿತು ಬರಬೇಕು. ಇದು ಗುರುಕುಲದ ಶಿಕ್ಷಣ ಅಂತ ಕರೀತಾರೆ. ಇಂಥ ಒಂದು ಸಮಯದೊಳಗೆ ಇವರು ಬಾಲಕರಿದ್ದಾಗ ಗುರುಕುಲದಲ್ಲಿ ಕೃಷ್ಣ ಮತ್ತು ಸುಧಾಮ ಇಬ್ಬರು ಗೆಳೆಯರಾಗಿದ್ದರು. ಅಲ್ಲಿ ಕಲಿತಿದ್ರು. ಅದ್ರಾಗ ಭಾಳ ಪ್ರೀತಿಯ ಗೆಳೆಯ ಅಂದ್ರೆ ಕೃಷ್ಣನಿಗೆ ಈ ಸುಧಾಮ ಅಂತ ಒಳ್ಳೆ ಗೆಳೆಯ ಆಗಿದ್ದ. ಮುಂದೆ ಇವರು ಶಿಕ್ಷಣವನ್ನು ಮುಗಿಸಿ ಸುಧಾಮ ತನ್ನೂರಿಗೆ ತಾ ಹೋಗ್ತಾನ, ಕೃಷ್ಣ ತನ್ನೂರಿಗೆ ತಾ ಹೋಗ್ತಾನ. ಮುಂದೆ ಕೃಷ್ಣ ಏನಾಗ್ತಾನ, ದೊಡ್ಡ ರಾಜ ಆಗಿಬಿಡ್ತಾನ. ಏನಾಗ್ತಾನ, ದೊಡ್ಡ ರಾಜ ಆಗ್ತಾನ. ಯಾದವ ರಾಜ ಕೃಷ್ಣ ಆಗ್ತಾನ. ಈ ಸುಧಾಮ ಬಡವನಾಗಿಬಿಡ್ತಾನ. ಏನಕ್ಕನ ಬಡವ. ಎಂಥ ಬಡವ ಅಂದ್ರೆ ಒಪ್ಪತ್ತಿ ಊಟಕ್ಕೂ ಇಲ್ಲದಂಥ ಪರಿಸ್ಥಿತಿ ಬಂದಿರ್ತಾನೆ. ಮದುವೆ ಆಗತ್ತೆ ಮುಂದೆ ಒಂದು ಸುಧಾಮಂದು ಮದುವೆ ಆಗಿ ಮಕ್ಕಳಾಗ್ತಾವ. ಮಕ್ಕಳಾದಾಗ ಅವನ ಜೀವನ ಹೇಗಿರ್ತಾನೆ, ದಾರಿದ್ರ್ಯಾವಸ್ಥೆಯಲ್ಲಿ ಸುಧಾಮ ಬದುಕ್ತಿರ್ತಾನ. ದರಿದ್ರಾವಸ್ಥೆಯಲ್ಲಿ ಸುಧಾಮ ಬದುಕ್ತಿರ್ತಾನ. ಹರಿದ ಬಟ್ಟೆಯನ್ನೇ ಹೊಲ್ಕೊಂಡು ಅವ ಜೀವನ ಸಾಗಿಸ್ತಿರ್ತಾನ. ಒಂದು ಹೊತ್ತು ಊಟ ಮಾಡಿದ್ರೆ ಇನ್ನೊಂದು ಹೊತ್ತು ಊಟ ಮಾಡ್ತಿರೋಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಕೂಡ ತನ್ನ ಗೆಳೆಯನ ಮರಿತಿರಂಗಿಲ್ಲವ. ಎಷ್ಟು ದಿವಸ ಆಗೈತ್ರಿ ಇವ ಮದುವೆಯಾಗಿ ಮಕ್ಕಳಾಗ್ಯಾವು. ಸಣ್ಣವರಿದ್ದಾಗ ಗುರುಕುಲದಾಗಿದ್ರಿ ಇವರು. ಮದುವೆಯಾಗಿ ಮಕ್ಕಳಾದರೂ ಕೂಡ ತನ್ನ ಗೆಳೆಯನ್ನ ಈ ಸುಧಾಮ ಮರೆತಿಲ್ಲ. ಹೆಂಡತಿ ಮುಂದೆ ಆಗಾಗ ಹೇಳ್ತಿದ್ದವ ಏನಂತ, ಇಲ್ಲ ನನ್ನ ಗೆಳೆಯ ಒಬ್ಬ ಕೃಷ್ಣ ಅಂತ ಇದ್ದ, ಅವರು ನಾನು ಕೂಡಿ ಗುರುಕುಲದೊಳಗೆ ಭಾಳ ಒಳ್ಳೆಯ ಗೆಳೆಯರಾಗಿದ್ವಿ. ಈಗ ದೊಡ್ಡ ಶ್ರೀಮಂತ ಆಗಿಬಿಟ್ಟಾನ, ದೊಡ್ಡ ರಾಜ ಆಗ್ಯಾನ ಅಂತ ಹೇಳ್ತಿರ್ತಾನೆ ಮ್ಯಾಲಿಂದ ಮೇಲೆ. ಅವಾಗ ಒಂದು ದಿವಸ ಹೇಳ್ತಿರ್ತಾಳ, ನೋಡ್ರಿ ತಿನ್ನಾಕ ಮಕ್ಕಳಿಗೆ ಏನೂ ಇಲ್ಲ ಮನ್ಯಾಗ, ಮತ್ತು ಇಷ್ಟು ಬಡತನ ಐತೆ ನಮ್ದು, ಹೆಂಗ್ರಿ ಜೀವನ ಸಾಗಿಸೋದು? ಅವಾಗ ಹೇಳ್ತಾನೆ, ನೋಡು ಬಂದ ಕಷ್ಟವನ್ನು ಸಹಿಸ್ಕೊಂಡು ಬದುಕೋದೇ ಮಾನವ ಧರ್ಮ. ಕಷ್ಟಗಳು ಬರ್ತಿರ್ತಾವು, ಅವನ್ನ ಸಹಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾನೆ. ಹೌದು, ಇಂಥ ಊಟಿಲ್ಲ ಪರಿಸ್ಥಿತಿ ಒಳಗೆ ಸಹಿತ ನೀನು ಈ ವೇದಾಂತವನ್ನು ಹೇಳೋ ಅಷ್ಟು ಪಂಡಿತನಾಗಿದಲ್ಲ ಅಂತ ಆಕೆ ಅಂತಾಳ. ಇಲ್ಲ, ಏನು ಮಾಡ್ದೈತಿ, ದೇವರು ಪರಮಾತ್ಮ ತಂದಿರ್ತಕ್ಕಂಥ ಈ ಬಡತನಕ್ಕೆ ನಾ ಏನೂ ಮಾಡೋಕ್ಕಾಗಲ್ಲ, ಅದನ್ನು ಸಹಿಸ್ಕೊಳ್ಳೋನು ಅಂತ ಹೇಳ್ತಾನೆ. ಅವಾಗ ಏನು ಹೇಳ್ತಾಳ, ಒಂದು ಸಲ ನೀವು ನಿಮ್ಮ ಗೆಳೆಯ ಅಷ್ಟು ಶ್ರೀಮಂತದನ ಎಷ್ಟು ಶ್ರೀಮಂತದನ ದೊಡ್ಡ ರಾಜ ಅದನ ಅಂತ ಹೇಳ್ತಿರಲ್ಲ, ಒಂದು ಸಲ ಹೋಗಿ ಅವನು ಯಾಕೆ ನೀವು ಭೇಟಿಯಾಗಿ ಬರಬಾರ್ದು?
ನಿನ್ನ ಪರಿಸ್ಥಿತಿ ಹಿಂಗತಿ ಐತಿಪ್ಪ ನಂದು, ಅದಕ್ಕೋಸ್ಕರ ನೀನು ಕೃಷ್ಣ ನನಗೆ ಸಹಾಯ ಮಾಡಂತದ್ದು ಒಂದ್ಸಲ ಯಾಕೆ ಕೇಳಬಾರ್ದು ನಿನ್ನ ಗೆಳೆಯನ್ನ? ಶ್ರೀಮಂತ ಅದ ಅಂತೀರಿ, ಒಳ್ಳೆ ಗೆಳೆಯ ಇದ್ದ ಅಂತೀರಿ, ಮತ್ತು ಅವ್ನು ಕೇಳಿದ್ರೆ ನಿಮ್ಮ ಕಷ್ಟ ಪರಿಹಾರ ಆದರೂ ಆಗ್ಬಹುದಲ್ಲ ಅಂತ ಕೃಷ್ಣಗೆ ಅವನಿಗೆ ಸುಧಾಮನಿಗೆ ಅವನಿಗೆ ಹೆಂಡ್ತಿ ಹೇಳ್ತಾಳ. ಅವಾಗ ಆ ಸುಧಾಮ ಹೇಳ್ತಾನ, ನೋಡು ನನ್ನ ಗೆಳೆಯ ದೊಡ್ಡ ಶ್ರೀಮಂತ ಅದಾನ, ಖರೇ ನಾನು ಬಡವದೀನಿ, ನಾ ಹೋಗಿ ಅವ್ನ ಮುಂದೆ ನನ್ನ ಬಡತನ ಐತಿ, ನನಗೆ ಇಷ್ಟು ಬಡವಾಗಿಬಿಟ್ಟಿನಿ, ನನಗೆ ಸಹಾಯ ಮಾಡುವಂತ ನಾನು ಹೆಂಗೆ ಹೇಳಿ? ನನಗೆ ಸ್ವಾಭಿಮಾನ ಇಲ್ಲೇನು? ನನ್ನ ಸ್ವಾಭಿಮಾನ ಧಕ್ಕೆ ಬರೋದಿಲ್ಲೇನು? ಅವ ಶ್ರೀಮಂತ ಆದಾಗ ಹೋಗಿ ಅವನು ನಾವು ಸಹಾಯ ಕೇಳೋದ? ನಾವು ಶ್ರೀಮಂತರು ಮಾತಾಡ್ಬೋದು, ಸಹಾಯ ಮಾಡ್ಬೋದು, ಸಹಾಯ ಕೇಳ್ಬೋದು. ಬಡವನಾಗಿ ಹೋಗಿ ನಾವು ಮುಂದೆ ಹೆಂಗೆ ನಿಂದ್ರೆ ನನ್ನ ಗೆಳೆಯರ ಮುಂದೆ ನನಗೆ ಸಂಕೋಚ ಆಗುತ್ತಾ ಅಂತ ಆ ಸುಧಾಮ ಹೇಳ್ತಾನ. ಅವಾಗ ಹೆಂಡ್ತಿ ಏನು ಹೇಳ್ತಾಳ, ನಮ್ಮ ಸಲುವಾಗಿ ಬೇಡ, ಆ ಮಕ್ಕಳ ಸಲುವಾಗಿ ಹಸಿವೆ ಅಂತ ಮಕ್ಕಳು ಹಸ್ತು ಕುಂತ ಅವ ಮನೆಗೆ ಏನಿಲ್ಲ ತಿನ್ನಾಕ, ಆ ಮಕ್ಕಳ ಸಲುವಾಗಿ ಹೋಗಿ ಕೇಳು, ನಿನ್ನ ಗೆಳೆಯನ ಸಹಾಯ ಕೇಳು ಅಂತಾಳ. ನೋಡ್ರಿ, ಯಾವತ್ತಾದ್ರೂ ಅಲ್ಲ, ಈಗ ಇವ್ರು ಒಳ್ಳೆ ಗೆಳೆಯರು ಆದ್ರೂ ಒಂದು ನಮ್ಗೆ ತಿಳಿದಿರ್ಬೇಕಲ್ಲ, ನಮ್ಗೆ ಎಂಥ ಬಡತನ ಇದ್ರೂ ಕೂಡ ಇನ್ನೊಬ್ಬ ಶ್ರೀಮಂತರ ಹತ್ರ ಹೋದಾಗ ಎಷ್ಟು ಮಂದಿ ನಮ್ಮನ್ನು ಸ್ವೀಕಾರ ಮಾಡ್ತಾರೋ ಗೊತ್ತಿಲ್ಲ. ಕೃಷ್ಣ ಪರಮಾತ್ಮ ಅಂತವ್ರು ಇದ್ರಂದ್ರೆ ಸ್ವೀಕಾರ ಮಾಡೇ ಮಾಡ್ತಾರ. ಎಲ್ಲರೂ ಹಂಗೆ ಇರಂಗಿಲ್ಲ. ಅಧಿಕಾರ ಬಂದಾಗ ಶ್ರೀಮಂತಿಕೆ ಬಂದಾಗ ಸಂಬಂಧಿಕರನ್ನೇ ಮರೆತಿರುವಂಥ ಕಾಲ ಇದು. ಸಂಬಂಧಿಕರನ್ನೇ ದೂರ ಮಾಡಿಕೊಂಡು ಯಾರು ಪರಿಚಯ ಇಲ್ಲದ ರೀತಿಯಲ್ಲಿ ಅತಿ ಒಳ್ಳೆ ಸ್ನೇಹಿತರಾಗಿರ್ತಾರ. ಅಧಿಕಾರ ಬಂದಾಗ ಅವ ಕಣ್ಣಾರ ದೂರ ಹಾಯ್ತಾರ. ಶ್ರೀಮಂತಿಕೆ ಬಂದಾಗ ಇವ ಬಡವಿದ್ದಾರ, ಮತ್ತೆ ಬಿಡಪ್ಪ ಮಾತಾಡ್ಸೋ ಬಡವದನ ಅಂತ ಲೆವೆಲ್ ಮೇಂಟೈನ್ ಮಾಡ್ತಾರೆ. ಲೆವೆಲ್ ಅಂತ ಒಂದು ಜಗತ್ತಿನೊಳಗೆ ಕೃಷ್ಣ ಪರಮಾತ್ಮ ಅಂತವ್ರು ಸಿಗೋದು ಬಹಳ ಕಷ್ಟ. ಎಂಥ ಗೆಳೆಯರಂದ್ರೆ ಮುಂದೆ ಹೇಳ್ತೀನಿ, ಅವ್ರು ಎಷ್ಟು ಗೆಳೆಯರಾಗಿದ್ದಾರೆ ಅನ್ನೋದಕ್ಕೊಂದು ಉದಾಹರಣೆ ಮುಂದೆ ಹೇಳ್ತೀನಿ, ಈಗ ಕೇಳಿ. ಅವಾಗ ಹೌದು, ನೀ ಹೇಳೋದು ಕರೆ ಐತಿ, ಕರೆ ಹೋಗಿ ಮಕ್ಕಳಿಗೋಸ್ಕರ ಕೇಳಂತಿದಿ, ಆದರೂ ನಮ್ಗೆ ಸಂಕೋಚ ಕಾಡ್ತೈತಿ ಅಂತಾರವ. ಇಲ್ಲ, ನೀವೇನಾದರೂ ಮಾಡಿ ಹೋಗಿ ಒಂದ್ಸಲ ಅವ್ನು ಭೇಟಿಯಾಗಿ ಬರ್ರಿ ಅಂತಾಳೆ ಹೇಳ್ತೀನಿ. ಹಾಗಾರ ಹೋಗ್ತೀನಿ, ಮತ್ತು ಹೋಗ್ಬೇಕಾಯ್ತಾರ ಕೃಷ್ಣಗೆ ನಾ ಬರೋಕೆಲ್ಲ ಅವ್ನ ಮನೆಗೆ ಹೆಂಗೆ ಹೋಗ್ಬೇಕು? ಅಯ್ಯ, ಬರೋಕೆಲ್ಲ ಹೆಂಗೆ ಹೋಗ್ಬೇಕಂದ್ರೆ ಮನ್ಯಾಗ ಏನೂ ಇಲ್ಲ, ಹುಡುಗರು ತಿನ್ನಾಕ ಏನೂ ಇಲ್ಲ ಅಂತಾರ. ನೀ ಅಂತ ನಿನ್ನ ಹತ್ರ ಅಂತೂ ರೊಕ್ಕನೇ ಇಲ್ಲ, ಹಣ್ಣು ಐತಿಯ, ಹಾಲು ಐತಿಯ, ಏನು ಐತಿ, ಏನು ಒಯ್ಯಾಕ ನಿನ್ನ ಹತ್ರ ಇಲ್ಲ ಹೆಂಗೆ ಹೋಗಿ ಅಂದಾಗ, ನೋಡು ಮನ್ಯಾಗ ಏನಾದ್ರು ಕೊಡು ಅಂತಾನೆ. ಮೊನ್ನೆ ತಂದ ಅವಲಕ್ಕಿನ ಒಂದಿಷ್ಟದಾವು, ಅದು ಹುಡುಗರಿಗೂ ಸಾಕಾಗೋದಿಲ್ಲ, ಮತ್ತು ನಮಗೂ ಯಾರಿಗೂ ಸಾಕಾಗೋಲ್ಲ, ಸ್ವಲ್ಪ ಅದಾವು, ಅವನ್ನ ಕಟ್ಟಿಕೊಳ್ಳಿ ಏನಂತ ಕೇಳ್ತಾಳೆ ಹೇಳ್ತಿ. ಹಾಗಾದ್ರೆ ಒಂದು ಕೆಲಸ ಮಾಡು, ಆ ಅವಲಕ್ಕಿನ ಕೊಡು, ಅದನ್ನ ತೊಗೊಂಡೋಗ್ತೀನಿ. ಕೃಷ್ಣಗೆ ಅವಲಕ್ಕಿ ಅಂದ್ರೆ ಭಾಳ ಪ್ರೀತಿ. ಯಾಕಂದ್ರೆ ಗುರುಕುಲದಾಗಿದ್ದಾಗ ಅವಲಕ್ಕಿ ಮೇಲೆ ಭಾಳ ಜೀವ ಇದ್ದ. ಅಲ್ಲಿ ಆ ಗುರುಗಳ ಹೆಂಡತಿ ಗುರುಮಾತೆ ನಮ್ಮಿಬ್ಬರಿಗೂ ಕಡ್ಲಿ ಕೊಡ್ತಲ್ಲಿ ತಿನ್ನಾಕ. ಅವಾಗ ನನ್ನ ಕಡ್ಲಿ ಸಹಿತ ಕಸ್ಕೊಂಡು ತಿಂತಿದ್ದ, ಅಷ್ಟೊಂದು ಪ್ರೀತಿ ಅವನಿಗೆ. ಹಾಗಾದ್ರೆ ಅವಲಕ್ಕಿನ ಕೊಡು ಅಂತ ಹೆಂಡತಿ ಹೇಳ್ತಾನೆ. ಹೇಳಿದಾಗ ಆಯ್ತು ತಗೊಳ್ರಿ ಅಂತ ಹೇಳಿ ಆಕೆ ಏನು ಮಾಡ್ತಾಳ, ಆ ಅವಲಕ್ಕಿಯನ್ನ ಒಂದು ದೋತ್ರ ಚುಂಗರಿಯಾಗಿ ಕಟ್ಟಿಕೊಡ್ತಾಳ. ಅದನ್ನು ತಗೊಂಡು ಎಲ್ಲಿ ಹೋಗ್ತಾನ, ಸುಧಾಮ ಕೃಷ್ಣನ ಹತ್ರ ಹೋಗ್ತಾನ. ಕೃಷ್ಣನ ದೊಡ್ಡ ಅರಮನೆ ಕೃಷ್ಣದಾನ, ಸೇವಕರೆಲ್ಲ ನಿಂತಾರ. ಇವ ನೋಡಿದ, ಇಂಥ ಅರಮನೆಯಾಗ ನಾನು ಹೋಗಕ್ಕೆ ಇವರು ಬಿಡ್ತಿದ್ದಾರೆ ಸೇವಕರ ಒಳಗ ಅಂತ ನೋಡ್ಕೊಂತ ನಿಂತಿರ್ತಾನ. ಸೇವಕರು ಇವ್ನು ಕೇರೇ ಮಾಡಂಗಿಲ್ಲ. ಇವ ಬಡವ ಸುಧಾಮ ಹೆಂಗೆ ಮಾಡ್ಬೇಕು, ಏನಪ್ಪ ನಾನು ಒಳಗೆ ಬಿಡ್ತಾರೆ ಹೆಂಗೆ ಮಾಡ್ತಾರ ಅಂತ ವಿಚಾರ ಮಾಡ್ಕೊಂತ ನಿಂತಿರ್ತಾನ. ಆ ಸೇವಕರು ರಾಜಭಟ್ರು ಇವನು ವಿಚಾರ ಮಾಡಂಗಿಲ್ಲ. ಅವರು ಅವ ಕೃಷ್ಣನೇ ಇವನು ನೋಡ್ತಾನೆ. ನೋಡಿ ಓಡಿ ಬರ್ತಾನೆ, ಹೊರಗಡೆ ಓಡಿ ಬಂದು ಸುಧಾಮ ಬಾ ಅಂತ ಅವ್ರು ಅಪ್ಕೊಂಡು ಒಳಗೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ಹೋದಾಗ ಇವರೆಲ್ಲ ರಾಜಭಟರು ಅವರು ಸೇವಕರು ನೋಡಿ, ಯಪ್ಪ ನಮ್ಮ ರಾಜ ಶ್ರೀಕೃಷ್ಣ ಪರಮಾತ್ಮ ಇಂಥವ, ಇವ ಬಡವ ಹೊರ ಕೈಗೆ ಮೈಮ್ಯಾಗ ಹಂಗೇನಿಲ್ಲ, ಹರಿದು ದೂತ್ರ ಉಟ್ಕೊಂಬಂದನ, ಇಂಥವ್ನು ತ್ಯಾಕಿ ಮಾಡೋದು ಕರ್ಕೊಂಡು ಹೋಗ್ತಾನು ಲೋಮಾರ ಅಂದ್ರ ಅವನು. ಅದಕ್ಕೆ ಸ್ನೇಹ ಅನ್ನೋದು ಇದಕ್ಕೆ. ಸ್ನೇಹಕ್ಕೆ ಬಡತನ ಶ್ರೀಮಂತಿಕೆ ಅನ್ನೋದಿಲ್ಲ. ಡ್ರೆಸ್ಗಳು ಬಟ್ಟೆಗಳು ಮುಖ್ಯವಲ್ಲ, ಪೋಷಾಕಗಳು ಮುಖ್ಯವಲ್ಲ, ಮೇಲ್ಜಾತಿ ಕೀಳ್ಜಾತಿ ಅನ್ನೋದು ಮುಖ್ಯ ಅಲ್ಲ. ಇವು ಯಾವ ಮುಖ್ಯ ಅಲ್ಲ. ಸ್ನೇಹಕ್ಕೆ ಬೇಕಾಗಿದ್ದು ಒಂದೇ ಸ್ನೇಹ. ಆ ಸ್ನೇಹಕ್ಕೆ ನೀವು ಉಪಮೇಯ ಕೊಡ್ತಾರೆ ಏನಿಲ್ಲ. ಸ್ನೇಹಕ್ಕೆ ಸ್ನೇಹನೇ ಸಾಟಿ, ಮತ್ತು ಬೇರೆ ಏನೂ ಇಲ್ಲ. ಹಾಗಾಗಿ ಒಳಗೆ ಕರ್ಕೊಂಡು ಕುಂದ್ರ ಕೃಷ್ಣ ಅಂತೇಳಿ ಕೃಷ್ಣಗೆಲ್ಲ, ನೋಡ್ರಪ್ಪ ನನ್ನ ಗೆಳೆಯ ಬಂದಾನ, ಅವಾಗೆಲ್ಲ ವ್ಯವಸ್ಥೆ ಮಾಡ್ರಿ ಅಂತ ಹೇಳ್ತಾನೆ. ಹೇಳಿ ನೀನು ಇರು ಇಲ್ಲೇ ಅಂತ. ಇಲ್ಲ, ನಾನು ಹೋಗ್ಬೇಕು, ನನ್ನ ಮಕ್ಕಳಲ್ಲಿ ನನಗೋಸ್ಕರ ಕಾಯ್ತಿರ್ತಾವ, ನಾವು ಹೊಳ್ಳಿಂದ. ಇಲ್ಲ, ನೀವು ಸ್ವಲ್ಪ ದಿವಸ ಇರಿ ಇಲ್ಲಿ, ನಾನೊಂದು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿಬಿಡ್ತಾನೆ ಕೃಷ್ಣ. ಅವಾಗ ಅವರೆಲ್ಲ ಸೇವಕರು ಆ ಸುಧಾಮಿಗೆ ಏನು ಬೇಕು ಎಲ್ಲ ವ್ಯವಸ್ಥೆನ ಮಾಡ್ತಾರ. ಇರಾಕ ರೂಮ್ ಮಾಡ್ತಾರ, ಊಟದ ವ್ಯವಸ್ಥೆ ಎಲ್ಲವನ್ನು ಮಾಡ್ತಾರ. ಆ ಕೃಷ್ಣನ ಆತಿಥ್ಯವನ್ನು ನೋಡಿ ಮನಸ್ಸು ಓದ್ಬಿಡ್ತಾನೆ ಸುಧಾಮ.
ನನ್ನ ಗೆಳೆಯ ನಂಗೆ ಎಷ್ಟು ಆದರ ಆತಿಥ್ಯವನ್ನು ಮಾಡಿದ್ದಲ್ಲಪ್ಪ ಅಂತೇಳಿ ಯೋಚನೆ ಮಾಡ್ತಾನೆ ಪರಮಾತ್ಮ, ಶ್ರೀಕೃಷ್ಣ ಪರಮಾತ್ಮ. ನೀ ನನ್ನ ಮರ್ತಿ ಅಂತ ಮಾಡಿದ್ದೆ, ನೀ ಮರ್ತಿಲ್ಲ, ನಾನು ಇಷ್ಟೊಂದು ಸತ್ಕಾರ ಮಾಡಿದೆಯಲ್ಲ. ಹಾಗಾದರೆ ನಾನು ಏನೋ ಒಂದು ಕೇಳಬೇಕು. ಏನು ಕೇಳಬೇಕು? ನನ್ನ ಬಡತನ ಇದ್ದೀನಿ, ನನಗೆ ಹಂಗಿಲ್ಲ ಅಂತ ಕೇಳು, ನನ್ನ ಮಕ್ಕಳಿಗೆ ಊಟ ಇಲ್ಲ ಅಂತ ಕೇಳು, ನನ್ನ ಹೆಂಡತಿಗೆ ಸೀರಿಲ್ಲ ಅಂತ ಕೇಳು. ಏನು ಕೇಳಿ ನಿನ್ನ ನಾನು ಅಂತ ವಿಚಾರ ಮಾಡ್ತಿದ್ದಾನವ. ಹೆಂಗೆ ಕೇಳಿ ನಿನ್ನ ನಾನು? ಇಂಥ ಸತ್ಕಾರ ಮಾಡ್ತಕ್ಕಂಥ ಒಬ್ಬ ದೊಡ್ಡ ಗೆಳೆಯ ನೀನು, ನಿನ್ನ ಮುಂದೆ ನನ್ನ ಸಣ್ಣತನವನ್ನು ಹೆಂಗೆ ಪ್ರದರ್ಶನ ಮಾಡಲಿ ಅಂತ ಅನ್ಕೋಂತ ನಿಂತಿರ್ತಾನ. ಅವಾಗ ಕೃಷ್ಣ ಹೊರಗಿದ್ದ ಬರ್ತಾನೆ. ಬಂದು ಕೇಳ್ತಾನೆ ಕುಚಲ, ಏನೋ ವಿಚಾರ ಮಾಡಕತ್ತೀಯಲ್ಲಪ್ಪ ಅಂತಾನೆ. ಏನೂ ಇಲ್ಲ ಕೃಷ್ಣ, ನಾನು ಏನು ವಿಚಾರ ಮಾಡಿಲ್ಲ. ಮತ್ತೆ ನಿನ್ನ ಆದರ ಆತಿಥ್ಯವನ್ನು ಮೆಚ್ಚಿ ನನ್ನ ಮನಸ್ಸು ಸಂತೋಷ ಆಗಿತ್ತು, ಅದನ್ನೇ ಮೆಲುಕಾಗ್ತಾ ಇದ್ದೆ ಅಂತ ಕುಚೇಲ ಯಾರು ಸುಧಾಮ ಅಂತಾನ. ಅಂದಾಗ ಹಾಗಾದರೆ ನಾನು ಕೃಷ್ಣ, ನಾ ಬಂದು 2-3 ಸಾತು, ನಾ ಹೋಗ್ಬೇಕು, ಮಕ್ಕಳಲ್ಲೆಲ್ಲ ಬಡತನ ಹಿಂಗೆ ಅಂತಿರ್ತಾನ. ಇಲ್ಲ, ನನ್ನ ಮಕ್ಕಳೆಲ್ಲ ಮನ್ಯಾಗ ನಾನು ಹೇಳ್ತು ಹೋಗ್ಬೇಕಾದ, ಮಕ್ಕಳು ನನ್ನ ಕಾಯ್ತಿರ್ತಾವೆ, ನಾ ಹೋಗಬೇಕು ಅಂತಂದಾಗ, ಹೌದಾ ಓಕೆ, ಹಾಗಾದ್ರೆ ಇಲ್ಲ ನೀ ಇರಬೇಕಾಗಿತ್ತು. ನೋಡು, ನೀ ತಂದ ಅವಲಕ್ಕಿನ ನಾನು ತಿಂದೀನಿ, ನನ್ನ ಹೆಂಡತಿಗೆ ಕೊಟ್ಟೀನಿ, ನಾವೆಷ್ಟು ಪ್ರೀತಿಯಿಂದ ತಿಂದೀವಿ ನಿನ್ನ ಅವಲಕ್ಕಿನ. ಆ ಅವಲಕ್ಕಿಲಿ ಇರ್ತಕ್ಕಂಥ ಪ್ರೀತಿನೇ ಬೇರೆ ಇತ್ತು. ಅಷ್ಟೊಂದು ಒಳ್ಳೆಯ ಗೆಳೆಯ ನೀ ಇನ್ನೂ ಇರು ಅಂತಾನೆ. ಇಲ್ಲ, ನಾ ಹೋಗಲೇಬೇಕು ಕೃಷ್ಣ, ನಮ್ಮ ಮನೆಗೆ ಹೋಗ್ತೀನಿ, ನನ್ನ ಮನೆಗೆ ಅಂದಾಗ ಹೋಗ್ತೀಯ. ಹಾಗಾದ್ರೆ ನೀನು ಏನು ಬೇಕು ಕೇಳು ಅಂತಾನೆ. ಯಾರೋ ಕೃಷ್ಣ ಅಂತಾನ, ನಿನಗೆ ಏನು ಬೇಕು ಕೇಳು, ನೀ ಬಡವದಿಯಲ್ಲ, ನಿಂಗೇನು ಬೇಕು ಕೇಳಿದಾಗ, ಕೃಷ್ಣ ನನಗೇನು ಬೇಡ, ಏನೂ ಬೇಡ, ನಿನ್ನ ಗೆಳೆತನ ಒಂದು ಐತಲ್ಲ ಸಾಕು, ನಿನ್ನ ಗೆಳೆತನೇ ನನಗೆ ಬೇಕು, ಅದಕ್ಕಿಂತ ಹೆಚ್ಚು ನನಗೆ ಏನೂ ಬೇಕಾಗಿಲ್ಲ ಅಂತ ಹೇಳಿ ಆ ಸುಧಾಮ ಕೃಷ್ಣನಿಗೆ ಏನೂ ಕೇಳಂಗಿಲ್ಲ. ನಾ ಬರ್ತೀನಿ ಅಂತೇಳಿ ಕೃಷ್ಣಗೆ ಅಪ್ಕೊಂಡು ಅವನು ಸ್ಮರಿಸಿ ಬರ್ತಾನೆ. ತನ್ನ ಮನೆ ಕಡೆ ಹೋಗ್ತಿರ್ತಾನ. ಕೃಷ್ಣ ಮನದಲ್ಲೇ ನಗುತ್ತಾನ. ನೋಡ್ರಿ, ಅಷ್ಟೊಂದು ನಾ ಏನೋ ಕೇಳಬೇಕಂತಂದು ಬಂದಂಥ ಸುಧಾಮ ಕೃಷ್ಣಿಗೆ ಏನೂ ಕೇಳೋಕ್ಕಾಗಿಲ್ಲ, ಅವನಿಂದ ಏನೂ ಕೇಳೋಕ್ಕಾಗಲಿಲ್ಲ, ಬಾಯಿ ಕಟ್ಟಿ ಹೋಗಿಬಿಡ್ತು. ಹಾಗಾಗಿ ಏನೂ ಕೇಳಬೇಡ, ನಾನು ಕೇಳ್ತಿರೋರು ಸಾಕು, ನಾ ಇವತ್ತು ಏನಾರು ಕೇಳಿದಾರ, ಮುಂದಿವ ನಾನು ಮತ್ತೆ ಭೇಟಿಯಾದಾಗ ಇವಾಗ ಕೇಳಕ್ಕೆ ಬರ್ತಂತ ಅಂದ್ಬಿಟ್ರೆ ನಾ ಹೆಂಗೆ ಮಾಡಲಿ, ನಾ ಏನೂ ಕೇಳಬಾರ್ದು ಅಂತ ತಗೊಂಡಾಗ ಏನು ಮಾಡ್ತಾನೆ, ಹೋಗ್ತಾನೆ. ಆವಾಗ ಹೋಗಿ ನೋಡ್ತಾನ, ತನ್ನ ಊರಿಗೆ ಬಂದು ನೋಡ್ತಾನ, ತನ್ನ ಗುಡಿಸ್ಲಿರ್ತಲ್ಲ ಮನಿ, ಬಡವನು ಗುಡಿಸ್ಲ ನೋಡ್ತಾನ. ಅಲ್ಲಿ ಅರಮನೆ ಅಂತ ಮನಿ ಆಗೈತಿ, ದೊಡ್ಡ ಮನಿ ಮುಂದೆ ತೋಟ, ಏನೆಲ್ಲ ನೋಡ್ತಾನ. ಐಶ್ವರ್ಯ ಮನಿ ಒಳಗೆ ಹೋಗ್ತಾನೆ. ಇದು ನಮ್ದ ಹೌದಾ ಮನಿ ಅಂತಾನೆ. ಒಳಗೆ ಹೇಳ್ತಿ ಓಡೋಡಿ ಬರ್ತಾಳ ಗಂಡನ ಕರಿಯಾಕ. ಇದು ಯಾರ್ದ ಮನಿ ಅಂತಾನ. ನಮ್ದರಿ ಮನಿ. ಮತ್ತೆ ನೀನು ಹಿಂಗಾಕತ್ತಾನವ, ಕೈಯಾಗ ಬಂಗಾರ ಬಳಿ, ಕೊಳ್ಳಾಗ ಬಂಗಾರ ಸರ, ವಂಕಿ, ಮೂಗುತಿ, ನತ್ತು, ಚೈನಾ ಎಲ್ಲ ಬಂಗಾರದ ಒಡವೆಗಳು, ಹೆಂಡತಿ ಮೈಮ್ಯಾಗ ಪಿತಾಂಬರ ಹುಟ್ಟಾಳ. ಇದೇನು ಹೊರೆ ಅಂತಾನವ. ಇದೆಲ್ಲ ಹೆಂಗಾತಂದ್ರೆ ನೀವು ಹೋದ್ರಲ್ಲ, ಹೋದ ದಿವಸನ ನೀವು ಅತ್ತವರಿದ್ದಾಗ ಶ್ರೀಕೃಷ್ಣ ಪರಮಾತ್ಮ ಎಲ್ಲವನ್ನು ಕಳಿಸ್ಯಾನ. ನೋಡಿ, ನಿನ್ನ ದೋಸ್ತ ಗೆಳೆಯ ಅಂತ ಹೇಳಿದಲ್ಲ, ಎಲ್ಲ ಕಳಿಸ್ಯಾನ. ಬಂದೆಲ್ಲರೂ ಕೃಷ್ಣ ಪರಮಾತ್ಮ ಬಂದಿರ್ತಕ್ಕಂಥ ಎಲ್ಲರೂ ಬಂದು ಏನು ಮಾಡಿದ್ರು, ಬಂದೆಲ್ಲ ಮನೆಗೆ ಬೇಕಂತ ಎಲ್ಲ ಸಾಮಾನು ತಂದು ಮನೆಗೆ ಕಟ್ಟಿದ್ರು, ವಸ್ತು ಒಡವೆ ಅಂತಂದ್ರು, ಬಂಗಾರ ಬೆಳ್ಳಿ ಅಂತಂದ್ರು, ನಮಗೆಲ್ಲವನ್ನು ಕೊಟ್ಟು ಹೋಗ್ಯಾರ. ಇದು ಕೃಷ್ಣನ ಕೃಪೆಯಿಂದ ಆಗಿರ್ತಕ್ಕಂಥದ್ದು ಅಂತ. ಹಾಗಾದ್ರೆ ಮಕ್ಕಳೆಲ್ಲದಾವ ಅಂತ, ನಾವು ಮಕ್ಕಳು ಓಡೋಡಿ ಬರ್ತಾವೆ, ಅವ್ರ ಮೇವೆಲ್ಲ ಹೊಸ ಬಟ್ಟೆಗಳು. ನೋಡಿ ಅಪ್ಪಾಜಿ, ನೋಡು ಎಲ್ಲರೂ ಕೃಷ್ಣ ಪರಮಾತ್ಮ ಕೃಪೆಯಿಂದ ನಾವು ಹೆಂಗಾಗಿ ನೋಡಂತಾರ, ಶ್ರೀಮಂತರಾಗಿಬಿಟ್ಟಿರ್ತಾರ. ಏನಾಗಿರ್ತಾರ? ಶ್ರೀಮಂತರಾಗಿಬಿಟ್ಟಿರ್ತಾರ. ನೋಡ್ರಿ ಹೆಂಗೈತಿ ನೋಡ್ರಿ ಗೆಳೆತನ. ಹಿಂಗ ಪರಮಾತ್ಮನ ಕೃಪೆ ಅಂದ್ರೂ ಹಂಗ ತಿಳ್ಕೊರಿ. ಎಲ್ಲಿ ಭಕ್ತಿ ಭಾವಗಳಿರ್ತಾವು, ಎಲ್ಲಿ ಪ್ರೀತಿ ವಿಶ್ವಾಸಗಳಿರ್ತಾವು, ಎಲ್ಲಿ ಸ್ನೇಹ ಗೆಳೆತನಗಳಿರ್ತಾವು, ಪವಿತ್ರವಾಗಿರ್ತಕ್ಕಂಥ ಇವು ಪವಿತ್ರವಾಗಿರ್ಬೇಕು ಅಲ್ಲಿ ಅಂಥವು ಇರ್ತಾವು. ಅವನಿಗೆ ಪರಮಾತ್ಮ ಎಂದು ಕೈ ಬಿಡಲ್ಲ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಹೀಗಾಗಿ ಮಕ್ಕಳು ಬರ್ತಾವ, ಅಪ್ಪಾಜಿ ಎಲ್ಲ ಡ್ರೆಸ್ ಕೊಟ್ಟು ಹೋಗ್ಯಾರ ನೋಡ್ರಿ, ನಿನಗೂ ಪಿತಾಂಬರ ಕೊಟ್ಟಾರ, ಡ್ರೆಸ್ ಕೊಟ್ಟಾರ ತೋ ಅಂತಾರ. ಅವಾಗ ಅವ ಅಂತಾನ, ಬೇಡಪ್ಪ, ನನಗೇನು ಬೇಡ, ನನಗೇನು ಬೇಕಂದ್ರೆ ಕೃಷ್ಣನಿಗೆ ಗೆಳೆತನ ಒಂದೇ ಸಾಕು ಅಂತಾನೆ. ಯಾರು? ಸುಧಾಮ. ಒಂದೇ ಸಾಕು ಅಂತಾನೆ. ಹಾಗಾದ್ರೆ ಈ ಪಾಠದ ತಾತ್ಪರ್ಯ ಇಷ್ಟೇ. ಗೆಳೆತನ ಅಂದ್ರೆ ಹೆಂಗಿರ್ಬೇಕು ಅನ್ನುವಂಥದ್ದು. ಮತ್ತೆ ಇನ್ನೊಬ್ಬರು ನಾ ಹೆಂಗೆ ಕೇಳಲಿ ಅಂತ, ನಾ ಬಡತನದಾಗಿದ್ದೀನಿ, ನಾ ಇನ್ನೊಬ್ಬರು ಹೆಂಗೆ ಕೇಳಿ ಅಂತ ಸಂಕೋಚಿತ ಇರಬೇಕು. ಆ್ಯಕ್ಚುಲಿ ನಾವು ಒಂದ್ಸಲ ನೋಡಿ ದೊಡ್ಡ ಶ್ರೀಮಂತನ ಗೆಳೆಯ ಒಂದ್ಸಲ ಏನಾರು ಸಹಾಯ ಕೇಳಿದ್ರೆ ಅಂದ್ರೆ ಮುಂದೆ ನೀವು ಹೋದ್ರಿ ಅಂದ್ರೆ ಅವ ಇನ್ನೊಂದ್ಸಲ ಹೋದಾಗ ಮತ್ತೆ ಏನೇ ಕೇಳಕ್ ಬಂದಪ್ಪ ಅವ ಎಲ್ಲಿಂದ ಕಿರಿಕಿರಿ ಅಂತ ನಿಮ್ಮನ್ನು ಹೊಳ್ಸತ್ತೆ ನೋಡಂಗಿಲ್ಲ ಅವ. ಹಾಗಾಗಿ ಏನೂ ಕೇಳಿಲ್ಲ ಸುಧಾಮ, ಕೇಳಲಾರ್ದ ಎಲ್ಲವನ್ನ ಕೊಟ್ಟ. ಹಾಗಾದ್ರೆ ಪರಮಾತ್ಮ ಎಲ್ಲವನ್ನು ಕೊಟ್ಟ. ಯಾಕೆ ಕೊಟ್ಟ ಅಂತ ಹೇಳಿದ್ರೆ ಅವನಲ್ಲಿ
ಪವಿತ್ರವಾಗಿರ್ತಕ್ಕಂಥ ಪ್ರೀತಿ ಇತ್ತು, ಪವಿತ್ರವಾಗಿರ್ತಕ್ಕಂಥ ಭಕ್ತಿ ಇತ್ತು. ಹಾಗಾಗಿ ಕೃಷ್ಣ ಅವನಿಗೆಲ್ಲವನ್ನು ಕೊಟ್ಟ. ನೋಡ್ರಿ, ಈ ಕೃಷ್ಣ ಸುಧಾಮ ಅಂತಕ್ಕಂಥ ಪಾಠದಾಗ ಇಷ್ಟೆಲ್ಲ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟಾನ ಕವಿ, ಲೇಖಕ ಉತ್ತಮವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಾನ. ಇದಕ್ಕೆ ಇನ್ನೊಂದು ಸಣ್ಣ ಉದಾಹರಣೆ ಈ ಪಾಠದಾಗಿಲ್ಲದು. ಅವರಿಬ್ರು ಎಂಥ ಗೆಳೆಯರಾಗಿದ್ರು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಏನಂತ ಹೇಳಿದ್ರೆ, ಒಂದು ಸಲ ಕೃಷ್ಣ ಮತ್ತು ಸುಧಾಮ ಇಬ್ರು ನಡ್ಕೊಂಡು ಹೊಂಟಿದ್ರಲ್ಲಿ, ಕೃಷ್ಣ ಮನೆಯಾಗ ಇದ್ದಾಗ ಇದೆ ನಡ್ಕೊಂಡು ಹೊಂಟಿದ್ರು. ಹೋಗುವಾಗ ಅಲ್ಲೊಂದು ಸುಂದರವಾಗಿರ್ತಕ್ಕಂಥ ಒಂದು ಗಿಡ ಇತ್ತು. ಆ ಗಿಡದ ಕೆಳಗಡೆ ಹಣ್ಣು ಬಿದ್ದಿದ್ದು. ಹಣ್ಣು ಎಂಥ ಹಣ್ಣು ಅಂದ್ರೆ ಈಗ ನೋಡಿದ ತಕ್ಷಣ ತಿಂದುಬಿಡಲಿ ಇವನ್ನ ಅಷ್ಟು ಕಣ್ಣಿಗೆ ಆಕರ್ಷಣೀಯ ಆಗಿರ್ತಕ್ಕಂಥ ಹಣ್ಣುಗಳು ಬಿದ್ದಿದ್ದು. ಆವಾಗ ಅದ್ರಾಗಿದ್ದ ಕೃಷ್ಣ ಒಂದು ಚಲೋ ಹಣ್ಣನ್ನು ತಗೊಂಡ, ಒಂದು ಚಲೋ ಹಣ್ಣು ತಗೊಂಡು ಅದ್ರಾಗ 4 ಭಾಗ ಮಾಡಿದ. ಎಷ್ಟು ಭಾಗ? 4 ಭಾಗ ಮಾಡಿದ. ಭಾಗ ಮಾಡಿ ಒಂದು ಭಾಗನ ಸುಧಾಮಕ್ಕೆ ಕೊಟ್ಟ, ತಗೋ ತಿನ್ನು ಅಂತ. ನಡ್ಕೊಂತ ಹೊಂಟಾರ, ತಗೋ ತಿನ್ನು ಅಂತೇಳಿ ಸುಧಾಮಗೆ ಒಂದು ಭಾಗ ಕೊಟ್ಟಿಂದ ಕೃಷ್ಣ ಕೊಟ್ಟನಲ್ಲ, ಕೃಷ್ಣ ಕೈಯಾರೆ ಹಣ್ಣನ್ನು ತಿಂದಲ್ಲ, ತಿಂದ ತಕ್ಷಣ ಅವ್ರಿಗೆ ಏನಿಸ್ತು, ಇನ್ನೊಂದು ಪೀಸ್ ತಿನ್ಬೇಕು, ಭಾಳ ರುಚಿ ಐತಿ, ಇನ್ನೊಂದು ಪೀಸ್ ತಿನ್ನಬೇಕು ಅಂತ. ಕೃಷ್ಣ, ಹಣ್ಣು ಭಾಳ ರುಚಿ ಐತಿ, ನನಗೆ ಇನ್ನೊಂದು ಭಾಗ ಕೊಡು, ಇನ್ನೊಂದು ಹೋಳು ಕೊಡು ಅಂದ. ಹೌದಾ, ತಗೋ ಅಂತ ಕೃಷ್ಣ ಇನ್ನೊಂದು ಹೋಳು ಕೊಡ್ತಾನೆ. ಇನ್ನೊಂದು ಹೋಳು ಕೊಟ್ಟಾಗ ಅವಾಗ ಮತ್ತೆ ತಿಂತಾನ. ಸುಧಾಮ ಬಂದು ತಿಂತಾನೆ. ತಿಂದು ಕೃಷ್ಣ ನನಗೆ ಇನ್ನೊಂದು ಹೋಳು ಬೇಕು, 2 ಹೋಳು ಕೊಟ್ಟು ನಿಂಗೆ ಇನ್ನೊಂದು ಹೋಳು ಬೇಕು. ಹೌದು, ಇನ್ನೊಂದು ಬೇಡ, ನಿನ್ನ ಕೈಯಿಂದ ಭಾಳ ರುಚಿ ಐತಪ್ಪ, ನನಗೆ ಇನ್ನೊಂದು ಹೋಳು ಕೊಡು ಅಂತಾರೆ. ಅವಾಗ ಇನ್ನೊಂದು ಹೋಳು ಬೇಕಾ, ತಗೋ ಅಂತ ಕೃಷ್ಣ ಅದೊಂದು ಹೋಳು ಕೊಡ್ತಾನೆ. 3 ಪೀಸ್ ಹಣ್ಣನ್ನು ಸುಧಾಮನಿ ತಿಂತಾನೆ. ಇನ್ನು ಒಂದು ಉಳಿದಿರ್ತೈತಿ. ಕೃಷ್ಣ ಅಂತಾನೆ ಸುಧಾಮ, ಯಾಕಪ್ಪ ಇದೊಂದು ಹೋಳು ಬೇಕಾ ನಿನಗೆ ಅಂತಾನೆ ಕೃಷ್ಣ. ಇಲ್ಲ, ನಿನ್ನ ಕೈಯಿಂದ ಹಣ್ಣು ಭಾಳ ಅಮೃತ ಇದ್ದಂಗೆ ಐತಿ, ಅದಕ್ಕೆ ಅದಿಟ್ಟು ಕೊಟ್ಟಿದ್ರೆ ಭಾಳ ಚಲೋ ಐತಿ ನಂಗೆ ಅಂತಾನ. ಅಲ್ಲೋ, ನಾನು ನನ್ನ ಗೆಳೆಯ ಒಂದು ಹೋಳರ 1 ಪೀಸರ ಹಣ್ಣು ತಿನ್ಬೇಕಂತ ನಿಂಗೆ ಅನ್ಸಲಿಲ್ಲೇನು? ನಾ ಇದನ್ನು ತಿಂದು ನೋಡ್ತೀನಿ ಅಂತಾನ ಅಂದು ಕೃಷ್ಣ ಆ ಹಣ್ಣಿನ ತುಂಡನ್ನು, ಆ ಹಣ್ಣಿನ ಹೋಳನ್ನು ತಿಂತಾನ. ಅದು ಭಾಳ ಹುಳಿ ಇರ್ತೈತಿ. ಎಷ್ಟು ಹುಳಿ ಇರ್ತಂದ್ರೆ ಬಾಯಾಗಿಟ್ಟರೆ ನಾಲಿಗೆ ಕತ್ತರಿಸ್ಬೇಕು, ಅಷ್ಟು ಕೆಟ್ಟದಾಗಿರ್ತಕ್ಕಂಥ ಹುಳಿ ಇರ್ತೈತಿ. ಅದನ್ನು ಯಾರಾದರೂ ತಿನ್ನಂಗಿಲ್ಲ ಅಂತ ಹಣ್ಣು. ತಿಂದು ನೋಡ್ತಾನಪ್ಪ ಅಂತಂದು ಅದನ್ನು ಉಗುಳಿ ಬಿಡ್ತಾನೆ ಕೃಷ್ಣ. ಉಗುಳಿ ಕೇಳ್ತಾನ, ಸುಧಾಮ ಏನು ಹೇಳಿದೀನಿ ನಾನು? ಹಣ್ಣು ಭಾಳ ರುಚಿ ಐತಿ, ಹಣ್ಣು ಭಾಳ ಚಲೋ ಐತಿ, ಒಂದು ಹೋಳು ತಿಂದು ಇನ್ನೊಂದು ಹೋಳು ಕೊಡ ಅಂದು, ಮತ್ತೊಂದು ಹೋಳು ಕೊಡ ಅಂದು, ಇಷ್ಟು ಕೆಟ್ಟದಾಗಿರ್ತಕ್ಕಂಥ, ಇಷ್ಟು ಹುಳಿಯಾಗಿರ್ತಕ್ಕಂಥ ಹಣ್ಣನ್ನು ಇಷ್ಟು ಚಲೋ ಐತೆ ಅಂತ ಹೇಳಿದಲ್ಲ, ಯಾಕೆ ಅಂತ ಕೇಳಿದಾಗ ಅವ ಸುಧಾಮ ಹೇಳ್ತಾನೆ ನೋಡ್ರಿ ಕೃಷ್ಣಗ, ಹೇ ಕೃಷ್ಣ, ನೀನು ಸಿಹಿಯಾದ ಹಣ್ಣನ್ನು ತಿಂದವ, ನೀನು ಎಂತವ? ಸಿಹಿಯಾದ ಹಣ್ಣನ್ನು ತಿಂದವ. ಅದಕ್ಕೆ ನಿನಗೆ ಹುಳಿಯಾದ ಹಣ್ಣನ್ನು ತಿನ್ನಿಸಬಾರ್ದು, ನಾನು ಅದನ್ನು ನಾನೇ ತಿನ್ನಬೇಕು ಅಂತ ನಾನು ಕೇಳಿದೆ. ನಿನಗೆ ಹುಳಿಯಾದ ಹಣ್ಣು ನೀ ತಿನ್ನಬಾರ್ದು, ಅದು ನನ್ನ ಪಾಲಿಗಿರಲಿ ಅಂತ ತಿಳ್ಕೊಂಡು ನಾನು ಅದನ್ನು ನಿನಗೆ ತಿನ್ನಿಸಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಕೇಳಿದೆ, ಹೊರತಾಗಿ ನನಗೆ ಹಣ್ಣಿನ ಆಸೆಯಿಂದ ನಾನು ಕೇಳಿಲ್ಲ ಅಂತ ಸುಧಾಮ. ಹೆಂಗಾಗಬಾರ್ದು ಕೃಷ್ಣಗೆ? ತನ್ನ ಗೆಳೆಯಾಗ ಸುಖ ಇರಲಿ, ದುಃಖೆಲ್ಲ ನನಗೆ ಇರಲಿ ಅಂತ ಬಯಸಿದವ ಸುಧಾಮ. ತನ್ನ ಗೆಳೆಯನಿಗೆ ಸುಖನೇ ಇರಲಿ, ಸಂತೋಷನೇ ಇರಲಿ, ಒಳ್ಳೇದೇ ಇರಲಿ, ಅವಳ ಉಳಿದದ್ದು ಏನೈತಲ್ಲ ಕೆಟ್ಟದ್ದು ದುಃಖ, ಅದು ನನಗಿರಲಿ ಅಂತ ಬಯಸೋ ಸುಧಾಮ. ಹಾಗಾಗಿ ಕೃಷ್ಣ ಪರಮಾತ್ಮ ಅವಾಗ ಏನೆಲ್ಲ ಕೇಳ್ಯಾರ ಕೊಟ್ಟಂತ ಕೃಷ್ಣ ಅಂತ ಒಂದು ಒಳ್ಳೆಯ ಗೆಳೆತನ ಈ ಕೃಷ್ಣ ಸುಧಾಮ ಅಂತಕ್ಕಂಥ ಪಾಠದಾಗ ಈ ಗೆಳೆತನ ಮುಖ್ಯವಾಗೈತೆ. ಅಂತ ಗೆಳೆಯರು ಅವ್ರು ಇದ್ರು ಅನ್ನುವಂಥದ್ದನ್ನು ಇದನ್ನು ಬರೆದಿರ್ತಕ್ಕಂಥವ್ರು ಈ ನಿಮ್ಗೆ 6ನೇ ಕ್ಲಾಸಿಗೆ ಈ ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕರು ಯಾರು ಅಂತ ಹೇಳಿದ್ರೆ VS ಸಿರಹಟ್ಟಿಮಠ ಅವರು. ಇದನ್ನು ಬರೆದಿರ್ತಕ್ಕಂಥವ್ರು ಸಿರಹಟ್ಟಿಮಠ ಅವರು. ಇವರು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಾಗ ಹಲಗಲಿ ಅಂತ ಒಂದು ಊರೈತಿ, ಅಲ್ಲಿ ಶ್ರೀ ವೀರಭದ್ರೇಶ್ವರ ಪ್ರೌಢಶಾಲೆ ಒಳಗೆ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಾಕತ್ಯಾರ. ಈಗಲೂ ಅವರೇ ಈ ಪಾಠ ಬರೆದಾರ. ನೋಡ್ರಿ ಈ ಪಾಠ ಎಷ್ಟೊಂದು ಜೀವ ತುಂಬ್ಯಾರ ನೋಡ್ರಿ. ಈ ಪಾಠದಲ್ಲಿರ್ತಕ್ಕಂಥ ಕೃಷ್ಣ ಸುಧಾಮ ಅಂತಕ್ಕಂಥ ಒಂದು ವಿಷಯಕ್ಕೆ, ಒಂದು ಸಂಗತಿಗೆ ಎಷ್ಟೊಂದು ಜೀವವನ್ನು ತುಂಬಿ ಈ ಪಾಠ ಬರೆದಾರ. ಅವರು 1/2/1953
ಗದಗ ಜಿಲ್ಲಾದಾಗ ಹೊಂಬಳ ಅಂತಕ್ಕಂಥ ಊರಿನ್ಯಾಗ ಹುಟ್ಟಿದ್ರು ಅವರು. ಅವ್ರ ತಂದೆ ಶಂಕರಯ್ಯ, ತಾಯಿ ಗುರುಸಿದ್ದವ್ವ. ಇವರು ಒಬ್ಬ ನಾಟಕಕಾರರಾಗಿದ್ದರು. ಸಾಕಷ್ಟು ನಾಟಕಗಳನ್ನು ಬರೆದಾರ. ಮಾಡಿದ್ದುಣ್ಣು ಮಾರಯ್ಯ, ಗುಣವಂತ ರಾಜಕುಮಾರ, ಮತ್ತು ನರಗುಂದ ಬಂಡಾಯ, ತುಂಬಿದ ಕೊಡ, ಇವೆಲ್ಲವನ್ನು ಇವರು ಬರೆದಾರ. ಇಷ್ಟನ್ನು ಬರೆದಾರ. ಹಾಗಾಗಿ ಇವರು ಹೂವಿನ ಹಂದರ ಅಂತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಕೃತಿ ಸಂಪುಟ ಬರೆದಾರ. ಆ ಕೃತಿ ಸಂಪುಟದೊಳಗೆ ಕೃಷ್ಣ ಸುಧಾಮ ಅಂತಕ್ಕಂಥ ಒಂದು ನಾಟಕವನ್ನು ಅದ್ರಾಗ ಮೂಡಿಸ್ಯಾರ, ಬರೆದಾರ. ಆ ಒಂದು ಕೃತಿಯಿಂದ ಹೂವಿನ ಹಂದರ ಅಂತಕ್ಕಂಥ ಒಂದು ಕೃತಿಯಿಂದ ಈ ಕೃಷ್ಣ ಸುಧಾಮ ಅಂತಕ್ಕಂಥ ಒಂದು ನಾಟಕವನ್ನು ಇಲ್ಲಿ ಆಯ್ದು ನಿಮಗೆ ಇಟ್ಟಾರ. ಇದನ್ನ ಸ್ವಲ್ಪ ಓದ್ತೀನಿ, ಯಾಕಂದ್ರೆ ಈ ವಿಡಿಯೋ ಭಾಳ ಆತಂದ್ರೆ ಬೇಗ ಅಪ್ಲೋಡ್ ಆಗೋದಿಲ್ಲ. ಅದಕ್ಕೆ ಇದು ನಾಟಕ ರೂಪದಾಗಿರ್ತಕ್ಕಂಥ ಪಾಠ ನೀವು ಓದ್ಕೊಂಡು ತಿಳಿತೈತಿ. ಈಗೆಲ್ಲ ನಾನು ನಿಮ್ಗೆ ಹೇಳಿನಿ, ಇದು ಓದ್ಕೊಂಡು ನಿಮ್ಗೆ ತಿಳಿತೈತಿ. ಆದ್ರೆ ನಾವು ಸ್ವಲ್ಪ ಓದ್ತೀನಿ. ಈ ಓದಿದಾದ ನಂತರ ನೋಡ್ರಿ, ನಾ ಇದು ಓದಿ ಮುಗಿಸ್ಬಿಡ್ತೀನಿ. ಓದಿ ಮುಗಿಸಿ ಆದ ನೀವು ಹೋಮ್ವರ್ಕನ್ನು ಈಗ ಹೇಳ್ಬಿಡ್ತೀನಿ ನೋಡ್ರಿ. ಇಲ್ಲಿ ಒಂದಷ್ಟು ಪದಗಳನ್ನು ಬರ್ತೀನಿ. ಈ ಪದಗಳಿಗೆ ಸಮಾನಾರ್ಥಕ ಪದ ಬರೀರಿ. ಸಮಾನಾರ್ಥಕ ಪದಗಳು ಪದ ಬರೀರಿ. ಒಂದು ಎರಡೆರಡು ಬರೀರಿ, 1 2 ಬರೀರಿ. ಇಲ್ಲೊಂದಿಷ್ಟು ಬರ್ತೀನಿ. ಇವನು ಸ್ವಂತ ವಾಕ್ಯದಾಗ ಮಾಡ್ರಿ. ಯಾವಾಗ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಇಲ್ಲಿ ಎಷ್ಟದ? ಒಂದು 4 1 2 3 4 5 ಶಬ್ದಗಳನ್ನು ಬರ್ತೀನಿ. ಇವನು ಸ್ವಂತ ವಾಕ್ಯದಾಗ ಬರೀರಿ. ಇಲ್ಲಿ 4 ಬರ್ತೀನಿ, 4 ಪದಗಳನ್ನು ಬರ್ತೀನಿ. ಇದಕ್ಕೆ 1 2 1 2 ನಿಮ್ಗೆ ತಿಳಿದಷ್ಟು ಏನಂದ್ರ ಸಮಾನಾರ್ಥಕ ಪದ. ಸಮಾನಾರ್ಥಕ ಅಂದ್ರೆ ಅದನ್ನೇ ಹೇಳ್ಬೇಕು. ಹಿಂಗಂದ್ರು ಹಂಗ, ಅದು ಗೆಳೆಯ ಅಂದ್ರೆ ಮಿತ್ರ, ಗೆಳೆಯ ಅಂದ್ರೆ ಒಂದ, ಮಿತ್ರ ಅಂದ್ರೆ ಒಂದ. ಹಂಗ ಇನ್ನು 3 ನೋಡ್ರಿ. ಹೆಂಡತಿ, ರಾಜ, ದುಡಿಮೆ, ಇವಕ್ಕೆ ಸಮಾನಾರ್ಥವನ್ನು ಬರೀರಿ. ಇನ್ನು ಪರಮ ಮಿತ್ರ, ವಿಶ್ರಾಂತಿ, ಸತ್ಕಾರ, ಸಂತೋಷ, ಶ್ರಮಿಸು, ಇವುಗಳಿಗೆ ಇವನು ತಗೊಂಡು ಸ್ವಂತ ವಾಕ್ಯ ಮಾಡಿ ಬರ್ಕೊಂಡು ತಂದು ನನಗೆ ಹೋಮ್ವರ್ಕ್ ತೋರಿಸ್ಬೇಕು. ಇವತ್ತೊಂದಿಷ್ಟು ಹುಡುಗರು ಬಂದು ನನಗೆ ಹೋಮ್ವರ್ಕನ್ನು ತೋರಿಸೋಗ್ಯಾರ. ಅದೇ ರೀತಿ ನಾನು ಇದು ಗಣಿತ ಪಾಠ ಬಿಟ್ಟಿದ್ದೆಲ್ಲ, ಅದ್ರ ಹೋಮ್ವರ್ಕನ್ನು ತಂದು ಇವತ್ತು ತೋರಿಸೋಗ್ಯಾರ ಮಕ್ಕಳು. ಹಾಗಾಗಿ ಮತ್ತು ಭಾಗ್ಯದ ಬಳಗಾರ ಅಂತ ಬಿಟ್ಟಿದ್ದೆ ಪಾಠವನ್ನು, ಅದರದ್ದು ಹೋಮ್ವರ್ಕ್ ತಂದು ಬಿಟ್ಟು ತೋರಿಸೋಗ್ಯಾರ. ನೀವು ಕೂಡ ಇದನ್ನ 6ನೇ ಕ್ಲಾಸಿನ ಮಕ್ಕಳು ಇದನ್ನು ನಿಮಗೆ ಇದ್ರಾಗ ಬಿಟ್ಟಿರ್ತೀನಿ, ಯೂಟ್ಯೂಬ್ ಒಳಗೆ ನೋಡಿಕೊಂಡು ಸರಿಯಾಗಿ ಓದಿಕೊಂಡು ಬರ್ಕೊಂಡು ಇದ್ರ ಪ್ರಶ್ನೆ ಪತ್ರ ಎಲ್ಲವನ್ನು ಬರ್ಕೊಂಡು ಬರ್ರಿ. ಈ ಒಂದು 5 ನಿಮಿಷದಲ್ಲಿ ಈ ಪಾಠವನ್ನು ಓದಿ ಮುಗಿಸ್ತೀನಿ. ನಾನು ಅರ್ಥ ಹೇಳ್ಕೊಂತ ಕೂದ್ರೆ ಎಲ್ಲ ಹೇಳಿನಿ. ಇದರೊಳಗೆ ಅರ್ಥವನ್ನು ಹೇಳ್ಕೊಂತ ಕೂದ್ರಾಗಿಲ್ಲ. ನಾಟಕ ಹೆಂಗಿರುತ್ತೆ ಅಂತ ಹೇಳಿದ್ರೆ ಮೊದಲು ದೃಶ್ಯ 1 ಅಂತಿರುತ್ತೆ. ಪರದೆ ಜಗ್ತಾರ, ಸ್ಟಾರ್ಟ್ ಆಗತ್ತೆ ನಾಟಕ. ಅಲ್ಲಿ ಏನೈತಪ್ಪ ಅಂತಂದ್ರೆ ಸುಧಾಮನ ಗುಡಿಸಲು ಮನೆ ಇರ್ತೈತಿ. ರಾತ್ರಿ ಸಮಯ ಸುಧಾಮ ಯೋಚನೆ ಮಾಡ್ಕೋತ ಕುಂತಿರ್ತಾನ. ಶತಪಥಿಸುತ್ತಿದ್ದಾನೆ ಅಂದ್ರೆ ಅಡ್ಡಾಡ್ತಾ ಇರ್ತಾನ ಅಂತವ. ಅವನ ಮುಖದಾಗ ನಿರಾಶೆ ತುಂಬಿರ್ತೈತಿ. ಅಂತ ಒಂದು ಸನ್ನಿವೇಶದೊಳಗೆ ಸುಧಾಮ ಸ್ವಂತ ಅಂತ ಏನಂತಾರೆ, ಜೀವನದೊಳಗೆ ಬರೀ ಕಷ್ಟಗಳೇ ಬರುತ್ತಿವೆಯಲ್ಲ, ಸುಖದ ದಿನಗಳು ಯಾವಾಗ ಬರುತ್ತವೋ ನಿಟ್ಟುಸಿರು ಬಿಟ್ಟಂತ. ಎಂಥದಪ್ಪ ಇದು, ಅದೆಲ್ಲ ದೇವರಿಗೆ ಗೊತ್ತು. ಹೆಂಡ್ತಿ ಅಂತ ಹೆಂಡ್ತಿ, ಬಡತನ ನಮ್ಮ ಬೆನ್ನ ಹಿಂದೆ ಹೆತ್ತಿದೆ, ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಮತ್ತು ಸುಧಾಮ, ಬಡತನ ನಮಗಿರಲಿ, ಮನೆ ತುಂಬ ಮಕ್ಕಳಿರಲಿ ಎಂದು ದೇವರಲ್ಲಿ ನೀನು ಬೇಡಿಕೊಂಡೇ ಹೇಗೆ. ನೋಡಿ, ಇಷ್ಟು ಮಕ್ಕಳು ಹೇಳ್ತೀವಿ, ಜಗ್ ಮಕ್ಕಳ ಬಡತನ ಭಾಳ ಮಕ್ಕಳು ಅಂತಾರೆ, ಹಿಂದಿನ ಕಾಲದಾಗ ಅಂತಿರ್ತಾರೆ. ಹಾಗಾಗಿ ನೀನು ಹಾಗೆ ಬೇಡ್ಕೊಂಡು ಏನು ಅಂತ ಹೆಂಡ್ತಿಗೆ ಅಂತಾನೆ. ಹೆಂಡತಿ, ಮಕ್ಕಳಿರಲಿ ಅಂದದ್ದು ನಿಜ, ಆದರೆ ಅಂತ ಹೇಳಕ್ಕೆ ಮುಂದೊಂದು ಹೇಳಂಗಿಲ್ಲಕ್ಕಿ. ಯಾಕಂದ್ರೆ ಬಡತನ ಇಲ್ಲದ ನಾಯಿರಂದಿನೋ ಮಾರ ಅನ್ನಕ್ಕೆ ಮಕ್ಕಳು ಬರ್ತಾವ. ಮಕ್ಕಳು, ಅಮ್ಮ ಹಸಿವಾಗ್ತಿದೆ ಅಂತ ಓಡಿ ಬರ್ತಾವ ಮಕ್ಕಳು. ಮಗ, ಹಸಿವು, ನನಗೂ ಊಟ ಕೊಡಮ್ಮ. ಹೆಂಡತಿ, ನೋಡಿದ್ರ ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ. ಪಾಂಡಿತ್ಯವುಳ್ಳ ನನ್ನ ಗಂಡ ದುಡಿದು ತರುತ್ತಾನಂತ ತಿಳಿದಿದ್ದೆ. ದೊಡ್ಡ ಪಂಡಿತದಿ ನೀನು, ಜಗ್ಗು ಓದಿದ್ದು ಎಲ್ಲ ಮಾಡಿದಿ. ನೀ ಏನಾರ ಮಾಡಿ ನನ್ನ ಮಕ್ಕಳಿಗೆ ದುಡ್ಡು ತರ್ತಾನ ಅಂತ ಮಾಡಿದ್ದೆ ಅಂತ. ಕೂಚಿಬಟ್ಟ ಓದಿ ಕೆಟ್ಟ ಅಂತ. ಕೂಚಿಬಟ್ಟ ಓದಿ ಕೆಟ್ಟ. ದೊಡ್ಡ ಪಂಡಿತರಿರ್ತಾರೆ ಕರೆ, ಎಷ್ಟು ಅವು ಕಥೆಗಳು ಬೇರೆ ಬರ್ತಾವೆ. ಆದ್ರೆ ಈ ಕತೆ ಬೇರೆ. ಅಲ್ಲಿ ಸಾಕಷ್ಟು ವಿದ್ಯೆ ಇರ್ತೈತಿ, ಆದ್ರೆ ಬಡತನ ಕಾಡ್ತಿರ್ತೈತಿ. ಹೆಂಡತಿ ಅಂತ ದುಡ್ಡು ತರ್ತಿದ್ದೆ ಅಂತ. ಸುಧಾಮ, ಯಾವುದಕ್ಕೂ ಕಾಲ ಕೂಡಿ ಬರ್ಬೇಕಲ್ಲ. ಹೆಂಡತಿ, ಅಂತೂ ಇಂತೂ ನಮಗೆ ಬಡತನವೇ ಗತಿ. ಸುಧಾಮ ಅಂತಾರೆ, ಮತ್ತೆ ಚಿಂತೆ ಮಾಡಿದ್ರೆ ಏನು ಬಂತು, ಜೀವನದಲ್ಲಿ ಬಂದದ್ದು ಅನುಭವಿಸಲೇಬೇಕು, ಅದೇ ಮಾನವ ಧರ್ಮ ಅಂತ ಸುಧಾಮ ಅಂತಾನ. ನೀವು ನೀತಿ ಹೇಳೋದ್ರಲ್ಲಿ ಬಹಳ ಮುಂದು. ಹೆಂಡತಿ ಹೇಳ್ತಾಳೆ ಈ ಮಾತನ್ನ. ಅವಾಗ ಮತ್ತೆ ಸುಧಾಮ ಹೇಳ್ತಾನೆ, ನೋಡ್ರಿ,
ನೀತಿ ನಿಯಮ ವಿಧೇಯತೆ ಪಾಂಡಿತ್ಯ ಇದ್ದುದರಿಂದಲೇ ಗುರುಕುಲದಲ್ಲಿ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ. ಮತ್ತೆ ಹೇಳ್ತಿದ್ದಾಳ, ಮಾತಿಗೂ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅಂತೀರಿ. ಸುಧಾಮ ಅಂತ ನೋಡಿ, ನಿಜಕ್ಕೂ ಆತ ನನ್ನ ಪರಮ ಮಿತ್ರನಾಗಿದ್ದ. ಗುರುಕುಲದಲ್ಲಿ ಒಟ್ಟಿಗೆ ಅಭ್ಯಾಸ ಮಾಡಿದೆವು. ಅವನು ಹೇಳ್ತಿದ್ದ ಹೆಂಡತಿ, ಸತ್ಯ ಹೇಳುವಿರ? ಆ ಶ್ರೀಮಂತರಲ್ಲಿ ನೀವೆಲ್ಲಿ ಯಾಕೆ ಸುಮ್ಮನೆ ಬಡಾಯಿ ಬಿಡ್ತೀರಾ? ಸುಧಾಮ, ಯಾಕೆ ಸುಳ್ಳು ಹೇಳಲಿ? ನಾನು ಕೃಷ್ಣ ಸದಾ ನಾನು ಒಂದೇ ಜೊತೆಯಲ್ಲಿ ಇರುತ್ತಿದ್ದ. ನಾಯಕ ಸುಳ್ಳು ಹೇಳಿ? ಸುಳ್ಳು ಯಾಕೆ ಹೇಳಿ? ಕೃಷ್ಣ ಯಾವಾಗ ನಮ್ಮ ಜೊತೆಯಲ್ಲಿ ಇರುತ್ತಿದ್ದ, ಒಟ್ಟಿಗೆ ಕಲಿಯುತ್ತಿದ್ದೆವು. ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ಹೆಂಡತಿ, ಅಂತ ಶ್ರೀಮಂತ ಸ್ನೇಹಿತರಿದ್ದರೂ ಇಲ್ಲಿಯವರೆಗೆ ನೀವು ಏಕೆ ಅವನ ಹತ್ತಿರ ಹೋಗಿ ಸಹಾಯ ಕೇಳಲಿಲ್ಲ? ಸುಧಾಮ ಹೇಳ್ತಾ ನೋಡಿ, ಬಡವನಾದವ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರದು. ಹೆಂಡತಿ ಅಂತ, ಸ್ನೇಹಿತರೆದರು ಎಂಥ ಸ್ವಾಭಿಮಾನ, ದಯವಿಟ್ಟು ಹೋಗಿ ಅವರಲ್ಲಿ ಸಹಾಯ ಕೇಳಿ. ಕೃಷ್ಣ ಸುಧಾಮ ಹೇಗೆ ಕೇಳಲಿ? ಮತ್ತೆ ಹೇಳ್ತಿ, ಆತ್ಮೀಯಗಳೇ ಅನ್ನುತ್ತೀರಿ, ಅಂದ ಮೇಲೆ ಅವರ ಸಹಾಯ ಮಾಡೇ ಮಾಡುತ್ತಾರೆ. ಇಲ್ಲ ಅನ್ನಲಾರ, ಆದರೂ ಕೇಳೋದಕ್ಕೆ ಸಂಕೋಚ. ಸುಧಾಮ ಅಂತಾನ. ಹೆಂಡತಿ ಮತ್ತೆಂತಾಳ, ಸಂಕೋಚ ಬೇಡ ರೀ, ಹಸಿದಿರುವ ಮಕ್ಕಳಿಗೋಸ್ಕರವಾಗಿ ಹೋಗಿ ಕೇಳಿ. ಮತ್ತು ಸುಧಾಮ ಹೇಳ್ತಾನ, ಆಗಲಿ ಹೋಗುತ್ತೇನೆ, ಆದರೆ ಗೆಳೆಯನನ್ನು ನೋಡಲು ಬರಿಗೆ ಇಲ್ಲಿ ಹೋಗಲಾ? ಹೆಂಡತಿ, ನಿನ್ನೆ ತಂದ ಅವಲಕ್ಕಿಯಲ್ಲಿ ಸ್ವಲ್ಪವೇ ಉಳಿದಿದೆ, ಮಕ್ಕಳ ಉಪಹಾರಕ್ಕೂ ಏನೇನೂ ಸಾಲದು, ಅದನ್ನೇ ಕಟ್ಟಿಕೊಡಲೇ? ಮಗ ಅಂತತಿ, ಹಸಿವು, ಅದನ್ನಾದ್ರೂ ನಮಗೆ ಕೊಡಮ್ಮ. ಅವರು ಅಂತ ಹೇಳ್ತಿ ಸುಧಾಮನ ಹೆಂಡತಿ ಅಂತ, ತುಸು ತಡ್ಕೋಕಂದ, ದೇವರ ದಯ ಇದ್ದರೆ ಈ ಅವಲಕ್ಕಿಯೇ ಬಂಗಾರವಾದೀತು, ಕಟ್ಕೊಳ್ರೆ. ಸುಧಾಮ, ಸರಿ ಹಾಗೆ ಮಾಡು. ನೋಡಿ, ಈ 2 ಅವಲಕ್ಕಿನ ಯಾಕೆ ನಮ್ಮ ಬಂಗಾರದ ಅವಲಕ್ಕಿ ಆಗಬಾರ್ದು? ಸುಮ್ಮನೆ ತಡ್ಕೋ, ಸ್ವಲ್ಪ ನೋಡು, ದೇವ್ರ ದಯ ಇದ್ರೆ ಏನಾದರೂ ಆಗ್ಬೋದು ಅಂತ ಹೇಳಿ ಹೆಂಡತಿ ಅಂತಾಳ. ಈಗ ಮತ್ತೆ ದೃಶ್ಯ 2, ಲೈಟ್ ಹಾರಿಸ್ತಾರ, ಪರದೆ ಜಗ್ತಾರ, 2ನೇ ದೃಶ್ಯ ಬರುತ್ತೆ. ನಾಟಕದ ನೋಡಿರ್ಲಿ ನೀವು. 2ನೇ ದೃಶ್ಯ ಅಂದ್ರೆ ನೋಡ್ತಕ್ಕಂಥ ಭಾಗ 2ನೇ ಭಾಗ ಅಂತ. ನೀವು ಧಾರಾವಾಹಿ ನೋಡ್ತಿರಲ್ಲ, ಮುಂದಿನ ಭಾಗದಲ್ಲಿ ಅಂತಂದು, ಹಾಗೆ ಇನ್ನು ಮುಂದಿನ ಭಾಗದಲ್ಲಿ ನಾನು ಕೂಡ ನಿಮ್ಗೆ ಹೇಳಾಕತ್ತೀನಿ. ಈಗ ಮುಂದಿನ ಭಾಗದಲ್ಲಿ ಅಂದ್ರೆ ಮುಂದಿನ ಅವಧಿಯಲ್ಲಿ ಮುಂದಿನ ಆರಾಮಾಗಿ ಓದ್ತೀನಿ. ಈಗ ಮೊದಲು ಅಡ್ವಾನ್ಸ್ ನಾನು ಹೇಳಿಬಿಟ್ಟಿನಿ, ಎಲ್ಲವನ್ನು ಹೇಳೀನಿ. ಈಗ ಓದ್ರಾಗ ಸ್ವಲ್ಪ ಅವಸರ ಓದಿನಿ. ಮುಂದಿನ ಒಂದು ಅವಧಿ ಒಳಗೆ ಇದನ್ನು ನಿಧಾನವಾಗಿ ಓದಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿ ಬಿಡ್ತೀನಿ. ಅಲ್ಲಿವರೆಗೆ ನೀವು ಈ ಪಾಠವನ್ನು ಓದ್ಕೊಡ್ರಿ, ಇಷ್ಟು ಪಾಠವನ್ನು ಓದ್ಕೊಂಡು ನಿಮ್ಗೆ ಏನು ತಿಳಿದಿಲ್ಲ ಅನ್ನುವಂಥದ್ದನ್ನು ನೋಟ್ ಮಾಡ್ಕೊಂಡು ಯಾವ್ದಾರ ಶಬ್ದದ ಅರ್ಥ ಗೊತ್ತಿರಲಿಲ್ಲ ಅಂತಂದ್ರೆ ಅವನ್ನೆಲ್ಲ ನೋಟ್ ಮಾಡಿಕೊಂಡು ಬಂದು ನನಗೆ ಕೇಳ್ರಿ. ನಾನು ನಿಮಗೆಲ್ಲವನ್ನು ವಿವರ ಮಾಡಿ ಹೇಳ್ತೀನಿ. ಮತ್ತು ಇದರ ಒಂದಷ್ಟು ವ್ಯಾಕರಣ ಅಂಶಗಳದಾವು, ಅವನ್ನ ಮುಂದಿನ ಅವಧಿ ಒಳಗೆ ನಿಮಗೆ ಹೇಳ್ತೀನಿ. ಮುಂದಿನ ವಿಡಿಯೋ ಪಾಠದಲ್ಲಿ, ಮುಂದಿನ ಆನ್ಲೈನ್ ಪಾಠದಲ್ಲಿ ನಿಮ್ಗೆ ಹೇಳ್ತೀನಿ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸುತ್ತಾ ಇವತ್ತಿನ ತರಗತಿ ಇಲ್ಲಿಗೆ ಸಾಕು. ನೀವೆಲ್ಲರೂ ಅಭ್ಯಾಸವನ್ನು ಮಾಡಿರಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭವಾಗಲಿ.